ಇವತ್ತು ಮನೆಯಲ್ಲೇ ಹೇಗೆ ಶುದ್ಧ ತುಪ್ಪವನ್ನು ತಯಾರಿಸೋದು ಅಂತ ನೋಡೋಣ. ಮೊದಲಿಗೆ ನಾನು ಹಾಲು ಚೆನ್ನಾಗಿ ಕಾಯಿಸ್ಕೊಂಡು ಮೊಸರು ಹಾಕ್ಕೊಂಡಿದ್ದೆ. ಆಗಿದೆ. ಅದ್ರ ಮೇಲಿರೋ ಕೆನೆ ಮಾತ್ರ ತಗೊಳ್ಳೋಣ. ನಾನು ಒಂದು ವಾರದ ಕೆನೆನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಅದರಿಂದ ಎಷ್ಟು ತುಪ್ಪ ಆಗುತ್ತೆ ಅನ್ನೋದು ಇವತ್ತು ನೋಡೋಣ. ಹಾಲಿನ ಕೆನೆ ಕೂಡ ನೀವು ಎತ್ತಿಟ್ಕೋಬೋದು. ನಾನು ಪ್ರತಿದಿನ ಮೊಸರು ಹಾಕೋದ್ರಿಂದ ಈ ಥರ ಹಾಕಿ ಎತ್ತಿಟ್ಕೋತೀನಿ. ಮುಖ್ಯವಾಗಿ ನಾವು ಕೆನೆನ ಸ್ಟೋರ್ ಮಾಡಬೇಕಿದ್ರೆ ರೆಫ್ರಿಜಿರೇಟ್ರಲ್ಲಿ ಇಕ್ಕೋತೀವಿ. ಅದ್ರ ಬದಲಾಗಿ ನಾವು ಫ್ರೀಝರಲ್ಲಿ ಸ್ಟೋರ್ ಮಾಡ್ಕೊಂಡು ಬಂದರೆ ಅದರ ಘಮ ಆಗ್ಬೋದು ಅಥವಾ ಟೇಸ್ಟ್ ಆಗ್ಬೋದು ಯಾವುದೂ ಚೇಂಜ್ ಆಗಲ್ಲ. ಈಗ ಸ್ಟೋರ್ ಮಾಡ್ಕೊಂಡಿರುವಂತಹ ಕೆನೆನ ಬ್ಲೆಂಡರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಕೆನೆ ಎಷ್ಟಿರುತ್ತೋ ಅದ್ರ 2ರಷ್ಟು ನೀರು ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೋಬೇಕು. ಸೊ ನೋಡಿದ್ರಲ್ಲ ಹೇಗೆ ಕ್ರೀಮಿಂದ ಬಟರ್ ಆಯಿತು ಅಂತ. ಇವಾಗ ಇದನ್ನು ಒಂದು ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಮನೇಲಿ ಎಷ್ಟು ಸಿಂಪಲ್ಲಾಗಿ ಬಟರ್ ರೆಡಿ ಆಯಿತು ಅಂತ. ನಾನು ಬರೀ 1 ವೀಕ್ ಕ್ರೀಮ್ನ ಸ್ಟೋರ್ ಮಾಡಿ ಇಟ್ಕೊಂಡಿರೋದಕ್ಕೆ ನನಗೆ 200 ಗ್ರಾಮ್ಸ್ ಹತ್ತತ್ರ ಬಟರ್ ಆಗಿದೆ. ಬೆಣ್ಣೆನ ಉಪಯೋಗಿಸ್ಕೋತೀವಿ ಅಂದರೆ ಒಂದು ಮಾಯ್ಶ್ಚರೈಸ್ ಕಂಟೈನರಲ್ಲಿ ಹಾಕ್ಕೊಂಡು ಸ್ಟೋರ್ ಮಾಡ್ಕೋಬೋದು. ಇವಾಗ ನಾವು ಬೆಣ್ಣೆಯಿಂದ ಹೇಗೆ ತುಪ್ಪ ಕಾಯಿಸ್ಕೊಳೋದು ಅಂತ ನೋಡೋಣ. ನೀವು ವೆಸಲ್ ಚೂಸ್ ಮಾಡಬೇಕಾದ್ರೆ ಸ್ಟೀಲ್ ಪಾತ್ರೆ ತೊಗೊಳ್ಳೋದು ಬೆಸ್ಟು. ಯಾಕಂದರೆ ತೊಳೆಯೋದಕ್ಕೂ ಈಸಿ ಆಗುತ್ತೆ, ತಳನೂ ಹಿಡಿಯೋದಿಲ್ಲ. ಬಿಗಿನಿಂಗ್ ಒಂದು 10 to 20 ಮಿನಿಟ್ಸ್ ನೀರೆಲ್ಲ ಎವಾಪರೇಟ್ ಆಗೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕಾಗುತ್ತೆ. ನೀವೇ ನೋಡ್ಬೋದು ಆಯಿಲ್ ಸೆಪರೇಷನ್ ಸ್ಟಾರ್ಟ್ ಆಗಿದೆ. ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ತುಂಬ ಜನ ಈ ಸ್ಟೇಜಲ್ಲಿ ಏನು ಮಾಡ್ತಾರೆ ಅಂದರೆ ಕರ್ಬೇವಿನ ಸೊಪ್ಪು ಹಾಕೋದು, ನುಗ್ಗೆ ಸೊಪ್ಪು ಹಾಕೋದು ಅಥವಾ ಮೆಂತ್ಯನ ಹುರಿದ್ಬಿಟ್ಟು ಹಾಕೋದು ಅಥವಾ ಏಲಕ್ಕಿ ಕೆಚ್ಚ ಹಾಕೋದು, ಇದೆಲ್ಲ ಟೇಸ್ಟ್ ಬರಲಿ ಅಥವಾ ಘಮ ಬರಲಿ ಅಂತ ಹಾಕ್ತಾರೆ. ಬಿಗಿನಿಂಗ್ಗೆ ನಾವು ಕೆನೆನ ಎತ್ತಿಡುವಾಗ ಫ್ರೀಝರಲ್ಲಿ ಇತ್ತಿಟ್ರೆ ಅದ್ರ ಮಾಯ್ಶ್ಚರೈಸ್ ಆಗಿರ್ಬೋದು, ಅದ್ರ ಟೇಸ್ಟ್, ಸ್ಮೆಲ್ ಇದೆಲ್ಲ ಲಾಕ್ ಆಗಿರುತ್ತೆ. ಈ ಥರ ತುಪ್ಪ ಕಾಯಿಸ್ಬೇಕಾದ್ರೆ ಅದರದೇ ರುಚಿ, ಅದರದೇ ಘಮ ಕೊಡುತ್ತೆ. ನಿಮಗೆ ಇಷ್ಟೆಲ್ಲ ಪ್ರೊಸೀಜರ್ ಮಾಡೋದಕ್ಕೆ ಟೈಮ್ ಇಲ್ಲ ಅಂದರೆ ಬಟರ್ ಕೂಡ ತೊಗೊಬಂದು ತುಪ್ಪ ಕಾಯಿಸ್ಕೋಬೋದು. ಇವತ್ತು ನಾವು ಔಟ್ಸೈಡ್ ಯಾವುದೇ ಬ್ರ್ಯಾಂಡ್ ತೊಗೊಬಂದರೂ ಅದರಲ್ಲಿ ಎಣ್ಣೆ, ಡಾಲ್ಡಾ ಖಂಡಿತ ಇರುತ್ತೆ. 200 ಗ್ರಾಮ್ಸ್ ಬಟರ್ ಸಿಕ್ಕಿತ್ತು. 180 ml ಗೀ ಸಿಕ್ಕಿದೆ. ಶುದ್ಧ ತುಪ್ಪನ ಹೇಗೆ ಮನೇಲಿ ಮಾಡ್ಕೊಳೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಇದೇ ಥರ ಇನ್ನೂ ಹೆಚ್ಚಿನ ರೆಸಿಪಿಗಳಲ್ಲಿ ಭೇಟಿಯಾಗೋಣ.